ಸಮಯ ಸರಿದ ಹಾಗೆ ಅಂಕಣ ಕೂಡ ಹೌಸ್ಫುಲ್ ಆಗ್ತಾ ಇದೆ. ಎಲ್ಲ ಕ್ರೀಡಾ ಪ್ರೇಮಿಗಳು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಚೇತು 11 ಆಯೋಜಕರ ಪರವಾಗಿ ಹೃದಯ ಸ್ಪರ್ಶ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತರು ಜನಾರ್ದನ್ ರವರು ಚಲನಚಿತ್ರ ನಿರ್ಮಾಪಕರು, ಜೊತೆಗಾಗಿ ಕ್ರೀಡಾ ಪ್ರೋತ್ಸಾಹಕರು, ಇವರು ಪಂದ್ಯಾಟದ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಅವರೇ ನಮ್ಮೆಲ್ಲ ಚೇತು ಆಯೋಜಕರು ಹಾಗೆ ನಾಟಕರ ಪರವಾಗಿ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮೊದಲ ಚೆಂಡಿನಲ್ಲೇ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮಂಜೇಶ್ ಬ್ಯಾಕ್ ಟು ಪೆವಿಲಿಯನ್ ಮೊದಲ ಯಶಸ್ಸನ್ನು ತನಿಯ ಪಡ್ಕೊಳ್ತಾ ಇದೆ. ಕಾರ್ತಿಕ್ ಮ್ಯಾಜಿಕಲ್ ಡೆಲವರಿ ಆರಂಭಿಕ ಹಂತದ ಯಶಸ್ಸು. ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಹಿಂದಿನ ಪಂದ್ಯಾಟದ ಹೋಲಿಸಿದ ಹಾಗೆ 4 ಲೆಗ್ ನಾಕೌಟ್ನ ಪಂದ್ಯಾಟವನ್ನು ಜಯಿಸಿಕೊಂಡಿರ್ತಕ್ಕಂಥ ಬಲರಾಮ್ ಬ್ಲಾಸ್ಟರ್ಸ್ ತಂಡ ರಾಷ್ಟ್ರಕೂಟದ ಎದುರಾಳಿಯಾಗಿ ಸೆಮಿಫೈನಲ್ ನಲ್ಲಿ ಪರಾಜಯವನ್ನ ಕಾಣ್ತಾ ಇದೆ. ತನ್ಮಧ್ಯೆ ಇವಾಗ ಸೆಮಿಫೈನಲ್ 2 ಎರಡನೇ ಫೈನಲ್ ಎಂಟ್ರಿಯ ಟಿಕೆಟ್ಗಾಗಿ ಪಂದ್ಯಾಟ. ಹೊಸ ಬ್ಯಾಟರ್ ಪ್ರಕಾಶ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಬಾರಿಗೆ ಸಂದ ಚೆಂಡು ಡಿಫೆನ್ಸ್ ಅನ್ನ ಪ್ರಕಾಶ್ ಮಾಡಿದ್ರು. ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಎತ್ತರದ ಡಾಟ್ ಬಾಲ್ ಮೊದಲ ಹಂತದಲ್ಲಿ ಬಹಳಷ್ಟು ತಮ್ಮ ಯಶಸ್ಸನ್ನು ತನಿಯ ಪಡ್ಕೊಳ್ತಾ ಇದೆ. ಕಾರ್ತಿಕ್ ಎಸಗಾರಿಕೆ ಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಆರಂಭಿಕ ಟ್ರಂಪ್ ಕಾರ್ಡ್ ಆಟಗಾರ ಮಂಜೇಶ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತೆ ಮೂರನೇ ಬಾರಿಗೆ ಕಾರ್ತಿಕ್ ಮೂರನೇ ಬಾರಿಗೆ ಸಂದ ಚೆಂಡು ಪ್ರಕಾಶ್ ಡಿಪೈ ಶಾಟ್ ಮಧ್ಯೆ ಕ್ಯಾಚ್ ಮತ್ತೆ ಎಡವಟ್ಟು ಮ್ಯಾಕ್ಸಿಮಮ್ ರೀಚ್ ಆಗ್ತಾ ಇಲ್ಲ. ವರ್ಷ ಸಿಕ್ಸರ್ ನ ನಿರೀಕ್ಷೆಯಲ್ಲಿ ಪ್ರಕಾಶ್ ಒಂದು ಒಳ್ಳೆಯ ಶಾಟ್ ಅನ್ನು ದಾಖಲಿಸಿದ್ರು. ಇವಾಗ ಈ ಒಂದು ಚೆಂಡು ಕೂಡ ಕ್ಯಾಚ್ ಔಟ್ ಮುಖಾಂತರ ಎರಡನೇ ಹೋದರಿ ಆಗತ್ತ. ಬ್ಯಾಕ್ ಟು ಬ್ಯಾಕ್ ಟ್ರಂಪ್ ಕಾರ್ಡ್ ಗಳ ವಿಕೆಟ್ ಕಳ್ಕೊಳ್ತಾ ಇದೆ ಸತೀಶ್ 11. ಸ್ಪಷ್ಟ ಆರಂಭಿಕ ಮೇಲುಗೆಯನ್ನು ಸಾಧಿಸ್ತಾ ಇದೆ ತನಿಯ. ಕಾರ್ತಿಕ್ ಇಟ್ಸ್ ಅನ್ ಅನ್ಸ್ಟಾಪಬಲ್ ಮ್ಯಾಜಿಕಲ್ ಡೆಲವರಿ. ಬಹಳಷ್ಟು ತಮ್ಮ ಕ್ಷೇತ್ರಕ್ಷಕ ಕೂಡ ಬೌಲರ್ ಗಳಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದು ಸೆಮಿಫೈನಲ್ ಪಂದ್ಯಾಟ. ಈ ರೀತಿಯ ಫೀಲ್ಡಿಂಗ್ ಗಳು ತಂಡವನ್ನ ಉಳಿಸ್ತದೆ. ಮತ್ತೆ ಹೊಸ ಬ್ಯಾಟರ್ ಮನು ಮಾಡ್ತಾ ಇದ್ದಾರೆ ಅಂಕಣ ಭಾಗದಲ್ಲಿ. ಮಧ್ಯೆ ಸಂದ ಚೆಂಡು ಮತ್ತೆ ಡಾಟ್ ಬಾಲ್ ಓಟಗಳಿಗೆ ಅವಕಾಶನ ಕಾರ್ತಿಕ್ ಮತ್ತೆ ಮಾಡಿ ಕೊಡ್ತಾ ಇಲ್ಲ. ಇಟ್ಸ್ ಡಾಟ್ ಬಾಲ್. ಮೊದಲ ಓವರ್ ನಲ್ಲಿ ಸಂಪೂರ್ಣ ಯಶಸ್ಸಿನ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾನೆ ಕಾರ್ತಿಕ್. ಬಹುಶಃ ಎಲ್ಲ ತಂಡದವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಒತ್ತಡ ಕಡಿಮೆ ಮಾಡಿ ಕೊಡ್ತಾ ಇದ್ದಾನೆ. ಮತ್ತೆ ಫುಲ್ ಟಾಸ್ ಡೆಲವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೊಟ್ಟದ ಪೂರೈಕೆಯೂ ಕೂಡ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಕ್ಷಮಿಸಿ ಲಾಸ್ಟ್ ಬಾಲ್. ಕ್ಷಮಿಸಿ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಒಂದೊಟ್ಟುಗಳಿಗೆ ಅವಕಾಶವನ್ನು ಕಾರ್ತಿಕ್ ಮಾಡಿ ಕೊಟ್ಟಿದ್ದಾರೆ. 1 for 2 1ಕ್ಕೆ 2. ತನ್ಮಧ್ಯ ಸಂದ ಚೆಂಡು ಬಹಳಷ್ಟು ತಮ್ಮ ರೀತಿಯ ಹೊಡೆತ ಡೀಪ್ ಗಾಲಿಯ ಮೇಲೆ ಮತ್ತೆ ಬೌಂಡರಿಯ ಸೂಚನೆಯು ಕೂಡ ಆರಂಭಿಕ ಹಂತದಲ್ಲಿ. ಇವಾಗ ಓವರ್ನ ಅಂತಿಮ ಚೆಂಡಿನಲ್ಲಿ ಬೌಂಡರಿಯನ್ನು ಸತೀಶ್ 11 ದಾಖಲಿಸ್ತಾ ಇದೆ. ತನ್ನ ಮೊತ್ತ 5ಕ್ಕೆ 2 5 for loss up to
ಬಹಳ ಶುದ್ಧ ಮಾಡ್ತೀವಿ. ಓವರ್ ಅನ್ನ ಕಾರ್ತಿಕ್ ದಾಖಲಿಸಿದ್ರು. 2 ಓವರ್ ಅನ್ನ 2 ವಿಕೆಟ್ ಅನ್ನ ಪಡ್ಕೊಂಡು ಅಂತಿಮ ಚೆಂಡದಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. 5-2 ಇವಾಗ ಅಂತಿಮ 5 ಓವರ್ಗಳ 30 ಚೆಂಡುಗಳು ಬತ್ತಳಿಕೆ ಅಸ್ತ್ರದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಹಿಂದಿನ ಪಂದ್ಯದಲ್ಲಿ ರಾಷ್ಟ್ರಕೂಟ 60 ಟಾರ್ಗೆಟ್ ಅನ್ನು ನೀಡಿದ್ರು. ಆಟದಲ್ಲಿ ಬಲರಾಮ ಬ್ಲಾಸ್ಟರ್ಸ್ ಅನ್ನ ಮಣಿಸಿ ಫೈನಲ್ ಎಂಟ್ರಿಯ ಮೊದಲ ಟಿಕೆಟ್ ಅನ್ನು ರಾಷ್ಟ್ರಕೂಟ ಪಡ್ಕೊಳ್ತಾ ಇದೆ. ಮತ್ತೆ ಎರಡನೇವರೆಗಾಗಿ ಹೊಸ ಬೌಲರ್ ಚೇತನ್ ಬರ್ತಾ ಇದ್ದಾರೆ. ಚೇತನ್ ಎಸೆದ ಮೊದಲ ಚೆಂಡು ಮನವಿಯನ್ನ ಮಾಡಿದ್ರು. ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಕೈ ಹಿಡಿತಾ ಇದೆ ಮನುಗೆ. ಇಟ್ಸ್ ಅ ಡಾಟ್ ಬಾಲ್. ಓಟಗಳು ಬರ್ತಾ ಇಲ್ಲ. ಯೋಚನೆ ಆಧಾರಿತ ಹೊಡೆತಗಳನ್ನು ದಾಖಲಿಸಿದ್ರೆ, ಹೈಬಾದ ಟಾರ್ಗೆಟ್ ಅನ್ನು ದಾಖಲಿಸಿದ್ರೆ ಮಾತ್ರ ಫೈನಲ್ ಎಂಟ್ರಿಯ ಅವಕಾಶಗಳು ಲಭಿಸುತ್ತಾ ನಿಟ್ಟಿನಲ್ಲಿ ಮೊದಲ ಹಂತದಿಂದಲೇ ಓಟವನ್ನು ಪೂರೈಸಬೇಕಾಗಿದೆ. ಆರಂಭಿಕ 2 ಟಂಪ್ ಕಾರ್ಡ್ಗಳನ್ನ ಕಳ್ಕೊಂಡಿರ್ತಕ್ಕಂಥ ಸತೀಶ್ ಶಿಲಾವನ್ಯನ ತಂಡ ಇದ್ದ ಮತ್ತೆ ಎರಡನೇ ಬಾರಿಗೆ ಚೇತನ್ ಎರಡನೇ ಬಾರಿಗೆ ಎಸೆದ ಚೆಂಡು ಬೇಸದ ಪ್ರಯತ್ನ ಮಾಡಿದ್ರು. ದಾಂಡನ ಸಂಪರ್ಕವನ್ನು ಪಡೆದುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮೂರನೇ ಬಾರಿಗೆ ಎಸೆದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನ ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ನ ಮೇಲೆ ಒಂದೋಟ, ಎರಡನೇ ಓಟವನ್ನು ಕೂಡ ಪೂರೈಸ್ತಾ ಇದೆ. ಸ್ಕೋರ್ 7-2. 7-2. ಮೂರನೇ ಚೆಂಡಿನಲ್ಲಿ ಅವಳಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 3 ಬಾಲ್ಸ್ ರಿಮೈನಿಂಗ್. ಮತ್ತು 4ನೇ ಬಾರಿಗೆ ಚೇತನ್ ನಾಲ್ಕನೇ ಬಾರಿಗೆ ಎಸೆದ ಚೆಂಡು ಔಟ್ಸೈಡ್ ದ ಲೆಗ್ ಸ್ಟಂಪ್ ಡೆಲಿವರಿ. ಒಂದೊಟ್ಟದ ಹಚ್ಚುವರಿ ಎಕ್ಸ್ಟ್ರಾ ಶಾಟ್ಗಳಿಗೆ ಚೇತನ್ ಮತ್ತೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 8 ಓಟಗಳು. ಮತ್ತೆ 4ನೇ ಬಾರಿಗೆ ಎಸೆದ ಚೆಂಡು ಆಫ್ಕಟ್ ಶಾಟ್ ಮುಖಾಂತರವಾಗಿ ಶಾಟ್ ಕವರ್ಸ್ ಮೇಲೆ ಒಂದೊಟ್ಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. ತನ್ನ ಮೊತ್ತ 9-2. ಹಾಗನೇ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತರು ಮಂಡ್ಯ ಮಲ್ಲೇಶ್ ಇವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಗೌಡ, ಹಾಗೆ ಅವ್ರ ಜೊತೆಗಾಗಿ ಗೌರವ ಶ್ರೀಯುತ ರವಿ ಅವರಿಗೆ ನಮ್ಮೆಲ್ಲ ಚೇತು 11 ಆಯೋಜಕರ ಪರವಾಗಿ ಗೌರವದ ಸೂಚನೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಗೌರವದ ಶಾಲೆಯನ್ನು ಹೊದಿಸಿ ನಮ್ಮೆಲ್ಲ ಆಯೋಜಕರ ಪರವಾಗಿ ಹಾಗೆ ಆಟಗಾರ ಪರವಾಗಿ ಶ್ರೀಯುತ ಅಶೋಕ್ ಗೌಡ ಹಾಗೆ ಅವ್ರ ಜೊತೆಗಾಗಿ ರವಿ ಅವರಿಗೆ ತುಂಬರದಿದ್ದ ಧನ್ಯವಾದವನ್ನು ಕೂಡ ತಿಳಿಯಪಡಿಸ್ತಾ ಇದ್ದೇವೆ. ಎಸ್, ಮತ್ತೆ ಮ್ಯಾಚ್ ಕಡೆ ವಾಪಸ್ ಆತು. ಅಂತಿಮ ಚೆಂಡು ಬಾಕಿ ಕೇಳ್ಕೊಳ್ತಾ ಇದೆ. ತನ್ನ ಮತ್ತು 10 ಓಟಗಳು. ಅಂತಿಮವಾಗಿ ಎಸೆದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಇತನ್ ಮಧ್ಯೆ ಲಾಂಗ್ ಆಫ್ ನ ಮೇಲೆ ಸೀಮರ್ ರೇಖೆಯನ್ನು ಕ್ರಮಿಸ್ತಾ ಇದೆ. ಹಿಂದಿನ ಓವರ್ನ ಕೊನೆ ಚೆಂಡಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಇವಾಗ ಕೂಡ ಎರಡನೇ ಓವರ್ನ ಅಂತಿಮ ಚೆಂಡಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 14 ಓಟಗಳು. 14-2. 14-2. ಅಂತಿಮ 24 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ಮೊದಲ ಸೆಮಿಫೈನಲ್ ಅಲ್ಲಿ ಮೊದಲ ಫೈನಲ್ ಎಂಟ್ರಿಯ ಟಿಕೆಟ್ ಅನ್ನು ರಾಷ್ಟ್ರಕೂಟ ಪಡ್ಕೊಂಡಿದ್ದಾರೆ. ಅವರ ಎದುರಾಳಿಯಾಗಿ ಈ ಒಂದು ಪಂದ್ಯಾಟದಲ್ಲಿ ಜಯಿಸಿದಂತ ತಂಡ ಫೈನಲ್ ನಲ್ಲಿ ರಾಷ್ಟ್ರಕೂಟವನ್ನು ಎದುರಿಸ್ತಾರೆ. ಜಯಿಸಿದಂತ ತಂಡ
₹3,00,000 ಜೊತೆಗೆ ಆಕರ್ಷಕ ಚೇತು 11 ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ತಂಡ ₹1,50,000 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ವೈಯಕ್ತಿಕ ಬಹುಮಾನವಾಗಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಮ್ಯಾನ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠಕ್ಕಾಗಿ ಬೈಸಿಕಲ್ ಅನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಈ ಒಂದು ಹೊಸ ವರ್ಷದ ಕ್ರೀಡಾ ಋತುವಿನ ಮೊದಲ ವಾರದ ಶ್ರೀಮಂತಿಕೆ ಬೆಂಗಳೂರು ಪರಿಸರದ ಪಂದ್ಯಾಟ ಆವೃತ್ತಿ 2ರಲ್ಲಿ ಚೇತು 11 ರೂಪದಲ್ಲಿ ನಡೆಸ್ತಾ ಇದೆ. ಹೊಸ ಬೌಲರ್ ಕಾರ್ತಿಕ್ ಮತ್ತೆ ಸೇರ್ಕೆ ಭಾಗದಲ್ಲಿ 3ನೇ ಓವರ್ನ ಮೊದಲ ಚೆಂಡು. ಎಸೆದ ಮೊದಲ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟಗಳ ಅವಕಾಶ ಮಾಡಿಕೊಟ್ರು. ತನ್ನ ಮತ್ತು 15 ಓಟಗಳು. ಸರ್ ಬೇಗ ಬೇಗ ಮ್ಯಾಚ್ ಆಡಿ ಸರ್, 5 ಗಂಟೆ ಆಗಿದೆ ಆಲ್ರೆಡಿ. ಫೈನಲ್ ಆಡ್ಬೇಕಿನ್ನು ಕೂಡ. ಚೆಂಡು, ಇಟ್ಸ್ ಅನ್ ಮ್ಯಾಜಿಕಲ್ ಡೆಲಿವರಿ. ಕಾರ್ತಿಕ್ ಇಸ್ ಹ್ಯಾಪಿ ಮೂಡ್. ಇಟ್ಸ್ ಅನ್ ಕ್ಲೀನ್ ಬೋಲ್ಡ್. ಮನು ಬ್ಯಾಕ್ ಟು ದ ಪೆವಿಲಿಯನ್. 3ನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಸತೀಶ್ 11, ಮನು ಕ್ಲೀನ್ ಬಾಲ್ ನ ರೂಪದಲ್ಲಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 15ಕ್ಕೆ 3. ಕಾರ್ತಿಕ್ ಮತ್ತೆ ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಶಃ ನಿನ್ನೆ ಆಡಿದಂತ ಎಲ್ಲ ಪಂದ್ಯಗಳು ಬಹಳಷ್ಟು ಉತ್ತಮವಾಗಿ ಗೆಲುವಿನ ರೂವಾರಿ ಪಾತ್ರಕ್ಕಾಗಿ ಶ್ರಮಿಸಿದಂತ ಆಟಗಾರ ಕೂಡ ತನಿಯ ತಂಡದ ನಂಬಿಕೆಯ ಸವ್ಯಸಾಚಿ ಆಟಗಾರ ಕಾರ್ತಿಕ್. ಹೊಸ ಬ್ಯಾಟರ್ ಪಾರ್ಥ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 15ಕ್ಕೆ 3. 15 for 3. ದಯತನ್ ಮಧ್ಯೆ ಮತ್ತೆ ಚೆಂಡು ಸ್ಕ್ವೇರ್ ಲೆಗ್ ಮೇಲೆ ಪುಲ್ ಮಾಡೋ ಪ್ರಯತ್ನ ಮಾಡಿದ್ರು. ಪಾರ್ಥ ಒಂದೊಟ್ಟಿಗೆ ಅವಕಾಶ ಮಾಡಿಕೊಟ್ರು. ಇವಾಗ ಅಜ್ಮಲ್ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಜವಾಬ್ದಾರಿಯುತವಾಗಿ ಯೋಚನೆ ಆಧಾರಿತ ನಿರ್ಧಾರಗಳ ಜೊತೆಗೆ ಓಟವನ್ನು ದಾಖಲಿಸಬೇಕಾಗುತ್ತೆ. ಆರಂಭಿಕ ಹಂತದಲ್ಲಿ 3 ಟ್ರಂಪ್ ಕಾರ್ಡ್ ಆಟಗಾರ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಸತೀಶ್ 11. ನಾಲ್ಕನೇ ಬಾರಿಗೆ ಸಂದ ಚೆಂಡು ಬಾಕು ಚೋಟ್ಲೆ ಮೇಲೆ ಪುಲ್ ಮಾಡಿದ್ರು. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ರೀಚ್ ಆಗ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್ ನ ಪೂರೈಕೆಯು ಕೂಡ ತನ್ನ ಮತ್ತು 17 ಓಟಗಳು. ಸ್ಕೋರ್ ಇಸ್ ನೌ ಆನ್ ಟು 17. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ಸ್ ರಿಮೈನಿಂಗ್. 5ನೇ ಬಾರಿಗೆ ಮತ್ತೆ ಕಾರ್ತಿಕ್. ಐದನೇ ಬಾರಿಗೆ ಸಂದ ಚೆಂಡು ಗುಡ್ ಲೆಂತ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇಲ್ಲ. ಗುಡ್ ಕಮ್ ಬ್ಯಾಕ್. ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನ ಕಾರ್ತಿಕ್ ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತಡ ಮತ್ತ 17ಕ್ಕೆ 3. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಅಂತಿಮ ಗಸನ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್. ಒಂದೋಟ ಮತ್ತೆ ಓಟವನ್ನು ಪೂರೈಸ್ತಾ ಇದೆ. ಬಹುಶಃ ಬಹಳಷ್ಟು ಅದೃಷ್ಟಗಳು ಸತೀಶ್ ಒಂದು ಕಡೆಗೆ ಸಿಗ್ತಾ ಇದೆ. 5 ಜನ ಕ್ಷೇತ್ರಕ್ಷಕರು ಟ್ರೈ ಮಾಡಿದ್ರು ಕೂಡ ಲೋ ಮ್ಯಾನ್ಸ್ ಲ್ಯಾಂಡ್ ನಲ್ಲಿ ಬಾಲ್ ಇವಾಗ ಲ್ಯಾಂಡ್ ಆಗ್ತಾ ಇದೆ. 2 runs added to total is now 19 for 3. 19ಕ್ಕೆ 3. 3 ಓವರ್ಗಳ ಮುಕ್ತಾಯ ತರವಾದಲ್ಲಿ ಎದುರಿಸಿದ 18 ಚೆಂಡುಗಳ ಮುಂದೆ
ಹಲೋ ಚೆಕ್ ಹಲೋ. ಮೂರು ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅರ್ಧ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎದುರಿಸಿದ 18 ಚೆಂಡುಗಳ ಮುಂದೆ 19 ಓಟವನ್ನು ದಾಖಲಿಸ್ತಾ ಇದೆ ಸತೀಶ್ ಇಲೆವೆನ್ನಿನ ತಂಡ. ಇಲ್ಲಿ ಜಯಿಸಿದಂತ ತಂಡ ಫೈನಲ್ ನಲ್ಲಿ ರಾಷ್ಟ್ರಕೂಟವನ್ನು ಎದುರಿಸ್ತಾರೆ. ಚೇತು 11 ಟ್ರೋಫಿಯ ಅಂತಿಮ ಘಟ್ಟಕ್ಕಾಗಿ 2 ದಿನಗಳ ಸಾಗಿದಂತ ಬಹಳಷ್ಟು ತಮ್ಮ ವ್ಯವಸ್ಥಿತ ಕ್ರೀಡಾಕೂಟ. ಸಮಯ ಸರಿದ ಹಾಗೆ ಬಹಳಷ್ಟು ಪ್ರೇಕ್ಷಕರು ಕೂಡ ಚೇತು 11 ಟ್ರೋಫಿಯ ವೀಕ್ಷಣೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಚೇತು 11 ಆಯೋಜಕರ ಪರವಾಗಿ ಕೊನೆಯ ಹಂತಕ್ಕಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮತ್ತೆ ಬೌಲರ್ ಚೇತು ಬರ್ತಾ ಇದ್ದಾರೆ. ವೈಯಕ್ತಿಕ 2ನೇ ಓವರ್ ಕೂಟದ ಚತುರ್ಥ ಓವರ್ನ ಮೊದಲ ಚೆಂಡು. ಅಜ್ಮಲ್ ಇಸ್ ಆನ್ ದ ಸ್ಟ್ರೈಕ್. ಚೇತು ಬೆಟ್ಟದ ಮೊದಲ ಚೆಂಡು. ಲೆಫ್ಟಿ ಅಜ್ಮಲ್ ಒಂದೊಟ್ಟುಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಪಾರ್ಥ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ 2ನೇ ಬಾರಿಗೆ ಚೇತನ್ ಮೊದಲ ಹಂತದಲ್ಲೇ ತನಿಯ ಬಹಳಷ್ಟು ಸಾಮರ್ಥ್ಯ ಪಂದ್ಯಾಟದ ಬಿಗು ಹಿಡಿತದನ್ನ ಸಾಧಿಸುವಂತ ಪ್ರಯತ್ನವನ್ನು ಮಾಡಿತ್ತು. ಆ ನಿಟ್ಟಿನಲ್ಲಿ ಆರಂಭಕ್ಕೆ ಅಂದ್ರೆ 3 ಮುಖ್ಯ ಬ್ಯಾಟರ್ಗಳ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತು. ಕಾರ್ತಿಕ್ ಬಹಳಷ್ಟು ಸಾಮರ್ಥ್ಯದಲ್ಲಿ ಪಂದ್ಯಾಟವನ್ನು ಮುನ್ನಡೆಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಫುಲ್ ಟಾಸ್ ಡೆಲಿವರಿ ಉಪಯೋಗ ಮಾಡಿಕೊಳ್ತಾ ಇಲ್ಲ ಪಾರ್ಥ. ತನ್ಮಧ್ಯೆ ಡಾಟ್ ಬಾಲ್ ಓಟಗಳಿಗೆ ಚೇತನ್ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 19ಕ್ಕೆ 3. ಬಹುಶಃ ಸೆಮಿಫೈನಲ್ ಹಂತದ 50ರ ಮೇಲ್ಪಟ್ಟ ಓಟಗಳು ತಂಡವನ್ನು ಉಳಿಸುವಂತ ಪ್ರಯತ್ನವನ್ನು ಮಾಡುತ್ತೆ ಚೇತನ್. ಮತ್ತೆ 3ನೇ ಬಾರಿಗೆ ತಂದ ಚೆಂಡು. ಗುಡ್ ಪಿಕಪ್ ಅನ್ನು ಪಾರ್ಥ ಮಾಡಿದ್ರು. ಸ್ಕೋರ್ ಲೆಗ್ ನ ಮೇಲೆ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ 20 ಓಟಗಳು. 21 ಕ್ಷಮಿಸಿ 21 ಓಟಗಳು. ನಾಲ್ಕನೇ ಬಾರಿಗೆ ಚೆಂಡು ಎಡ್ಜ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಮೇಲೆ ಮತ್ತೆ ಅಜ್ಮಲ್ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಅಂತಿಮ 2 ಚೆಂಡು ಬಾಕಿ ಹಿಡ್ಕೊಳ್ತಾ ಇದೆ. ಐದನೇ ಬಾರಿಗೆ ಚೆಂಡು. ಪಾರ್ಥ ಗುಡ್ ಪಿಕಪ್ ಶಾಟ್ ಅನ್ನು ಮಾಡಿದ್ರು. ಶಿನ್ನು ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದೆ. 1 ಓಟಕ್ಕೆ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ಬಹುಶಃ ಆರಂಭಿಕ ಹಂತದಲ್ಲಿ 6 ಬೌಂಡರಿ ದಾಖಲಿಸುವಂತ ಸಾಮರ್ಥ್ಯದ ಆಟಗಾರರನ್ನ ಕಳ್ಕೊಂಡಿರ್ತಕ್ಕಂಥ ಸತೀಶ್ 11 ಇವಾಗ ಸ್ವಲ್ಪ ಮಟ್ಟಿಗೆ ಓಟವನ್ನು ದಾಖಲಿಸುವಂತ ಇರಾದೆಯನ್ನು ತೋರ್ಪಡಿಸ್ತಾ ಇದೆ. ಅಂತಿಮ ಚೆಂಡು ಬಾಕಿ. ಬೆಟ್ಟದ ಕೊನೆಯ ಚೆಂಡು. ಲೋಫಲ್ ಟಾಸ್ ಡೆಲಿವರಿ. ಲೆಫ್ಟಿ ಅಜ್ಮಲ್ ಶಾರ್ಟ್ ಪರ್ಫೆಕ್ಷನ್ ದಾಖಲಿಸ್ತಾ ಇಲ್ಲ. 1 ಓಟದ ಪೂರೈಕೆಯು ಕೂಡ ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಫಾರ್ ಓವರ್ 24 for 3. 24ಕ್ಕೆ 3. ಅಂತಿಮ 12 ಚೆಂಡು ಬತ್ತಳಿಕೆಯಲ್ಲಿ ಉಳ್ಕೊಳ್ತಾ ಇದೆ. ಬನ್ನಿ ಸರ್ ಬೇಗ. ಸಮಯ 5:15. ಇನ್ನು ಒಂದು ಇನ್ನಿಂಗ್ಸ್ ಆಗಬೇಕು. 2 ಓವರ್ ಬೇಗ ಮುಗಿಸಿಕೊಡ್ಬೇಕು. ಆಯೋಜಕರಿಗೆ ಹೊರೆಯಾಗುವಂತೆ ಮಾಡಬಾರ್ದು. ಎಲ್ಲ ಆಟಗಾರರು ಕೂಡ ಮನೋರಂಜನೆಯ ಜೊತೆಗೆ ಸಹಕರಿಸಬೇಕು. ಅಣ್ಣ ಅಲ್ಲಿ ಡಗೌಟು
ಬರೀ ಆಡುವಂತ ತಂಡದ ಪ್ಲೇಯರ್ಸ್ ಗಳಿಗೆ ಮಾತ್ರ ಕೊಟ್ಟಿರೋದು, ಗಮನಿಸ್ಕೊಳ್ಳಿ. ಬೇರೆ ಎಕ್ಸ್ಟ್ರಾಸ್ ಇರೋರು ಹೊರಗಡೆ ಬರಬೇಕು. ಅಲ್ಲಿ ರೇಣುಗೌಡರು ಡಗೌಟ್ ಇದೆ, ಅಲ್ಲಿ ಎಕ್ಸ್ಟ್ರಾಸ್ ಜನ ಕೂತಿದ್ರ. ದಯವಿಟ್ಟು ಅಲ್ಲಿ ಆಡುವಂತ ತಂಡಗಳಿಗೆ ಮಾತ್ರ ಕೊಟ್ಟಿರೋದು, ಬೇರೆ ಎಕ್ಸ್ಟ್ರಾಸ್ ಇರೋರು ದಯವಿಟ್ಟು ಹೊರಗೆ ಬನ್ನಿ ಅಣ್ಣ, ಕೇಳ್ಕೊಳ್ತಾ ಇದ್ದೇವೆ. ಸಿನಾಯತ್ ಪಾಷಾ 5ನೇ ಓವರ್ನ ಮೊದಲ ಚೆಂಡು. ಪಾಷಾ ಎಸೆದ ಮೊದಲ ಚೆಂಡು ತಲದ ಪ್ರಯತ್ನವನ್ನ ಅಜ್ಮಲ್ ಮಾಡಿದ್ರು. ಒಂದು ಒಟ್ಟುಗಳ ಪೂರೈಕೆಯು ಕೂಡ 5ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಮತ್ತೆ 2ನೇ ಬಾರಿಗೆ ಪಾಷಾ ತಳ ಮೊತ್ತ 25ಕ್ಕೆ 3, 25 ಫಾರ್ ಲಾಸ್ ಆಫ್ 3. ತನ್ಮದಾಸನ ಚೆಂಡು ಪಾರ್ಥ ಬಹಳಷ್ಟು ಮತ್ತೆ ಹೊಡೆತ ಲಾಂಗ್ ಲೆಗ್ ನ ಮೇಲೆ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಇಟ್ಸ್ ಅಂಡ್ ಮ್ಯಾಕ್ಸಿಮಮ್ 6. 6 ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಓಟವನ್ನ ಬರವನ್ನ ಅನುಭವಿಸಿದಂತ ಒಂದು ತಂಡಕ್ಕೆ ಆಶಾದಾಯಕ ಭರವಸೆಯನ್ನ ಗಟ್ಟಿ ಮಾಡುವಂತ ಹೊಡೆತವನ್ನು ಇವಾಗ ಪಾರ್ಥ ದಾಖಲಿಸ್ತಾ ಇದ್ದಾನೆ. ತನ್ನ ಮೊತ್ತ 31 ಓಟಗಳು, 31 ಫಾರ್ 3. ಮತ್ತೆ 3ನೇ ಬಾರಿಗೆ ಪಾಷಾ 2ನೇ ಚೆಂಡಿನಲ್ಲಿ ಪಾರ್ಥಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. 3ನೇ ಬಾರಿಗೆ ಸಂದ ಚೆಂಡು ಹೊರತೆರವನ್ನ ಕಾಣ್ತದೆ. ಇಟ್ಸ್ ವೈಟ್ ಬಾಲ್ ಔಟ್ ಸೈಡ್ ದ ಆಫ್ಟ್ ಅಂತ ಡೆಲಿವರಿ. ಮತ್ತೆ ಒಂದು ಒಟ್ಟದ ಹೆಚ್ಚುವರಿ ಮತ್ತೆ 32. ಇಂಥ ಒಂದು ಎಕ್ಸ್ಟ್ರಾ ಸೋಟುಗಳು ಇವಾಗ ಸ್ವಲ್ಪ ಮಟ್ಟಿಗೆ ಸತೀಶ್ 11ಗೆ ಲಾಭದಾಯಕ ಅಂಶ. ಮತ್ತೆ 3ನೇ ಬಾರಿಗೆ ಚಂದ ಚೆಂಡು ಗುಡ್ ಕಮ್ ಬ್ಯಾಕ್ ಅನ್ನ ಪಾಷಾ ಮಾಡಿದ್ರು. ಇಟ್ಸ್ ಅ ಡಾಟ್ ಬಾಲ್. ಅಂತಿಮ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 5ನೇ ಓವರ್ ಮುಕ್ತಾಯಕ್ಕಾಗಿ. 4ನೇ ಬಾರಿಗೆ ಮತ್ತೆ ಇನಾಯತ್ ಪಾಷಾ. ತನ್ನ ಸ್ಟೆಪ್ ಔಟ್ ಆಗಿ ಹೊಡೆಯುವಂತ ಪ್ರಯತ್ನ. ಡೀಪ್ ಶಾಟ್, ಕ್ಯಾಚ್ ಹ್ಯಾಸ್ ಬೀನ್ ಟೇಕನ್. ಪಾರ್ಥನ ಇನ್ನಿಂಗ್ಸ್ ಮುಕ್ತಾಯ. 4ನೇ ಹೋದರೆ ಆಗತ್ತನ್ನು ಕಾಣ್ತಾರೆ. ಬಹುಶಃ ಪಾರ್ಥರಿಗೆ ಇದೇ ಒಂದು ಓವರ್ನಲ್ಲಿ ಇನಾಯತ್ ಪಾಷಾ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವಾಗ ಅದೇ ಓವರ್ನಲ್ಲಿ 4ನೇ ಚೆಂಡದಲ್ಲಿ ಎಡವಟ್ಟನ್ನ ಪಾರ್ಥ ಮಾಡಿಕೊಂಡ್ರು. ಮತ್ತೆ ವಿಕೆಟ್ ಆಗತ್ತ. 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಹೊಸ ಬ್ಯಾಟರ್ ಪಿತಾ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ತನ್ನ ಮೊತ್ತ 32ಕ್ಕೆ 4, 32 ಫಾರ್ 4. ಮತ್ತೆ ಸ್ಪಷ್ಟ ಯಶಸ್ಸಿನಲ್ಲಿ ತನಿಯ ಪಡೆದುಕೊಳ್ತಾ ಇದೆ. 2ನೇ ಸೆಮಿಫೈನಲ್ ಪಂದ್ಯಾಟ ಜಯಿಸಿದಂತ ತಂಡ ಫೈನಲ್ ಎಂಟ್ರಿಯನ್ನು ಪಡೆದುಕೊಂಡು ರಾಷ್ಟ್ರಕೂಟವನ್ನು ಅಂತಿಮ ಘಟ್ಟದಲ್ಲಿ ಫೈನಲ್ ನಲ್ಲಿ ಎದುರಿಸಬೇಕಾಗುತ್ತೆ. 5ನೇ ಬಾರಿಗೆ ಸದಾ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನವನ್ನ ಫಿಲ್ಟರ್ ಮಾಡಿದ್ರು. ಸ್ವಲ್ಪ ಕಷ್ಟ ಸಾಧ್ಯವಾಗಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಫೀಲ್ಡಿಂಗ್ ಅನ್ನ ಮಾಡಿದ್ದಾರೆ. ಒಂದೊಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಪಿತಾ ಒಂದೊಟ್ಟದ ಪೂರೈಕೆಯನ್ನು ಮಾಡಿದ್ರು. ಅಜ್ಮಲ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್ ಇರುತ್ತೆ. ಎಂಡ್ ಆಫ್ ಪ್ರೀ ಕ್ಲೈಮ್ಯಾಕ್ಸ್ 5th ಓವರ್ ನಾವು. ತಳ್ಳುವಂತ ಪ್ರಯತ್ನ ಮಾಡಿದ್ರು. ಅಂತಿಮ ಚೆಂಡದಲ್ಲಿ ಅಜ್ಮಲ್ ಒಂದೊಟ್ಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದರೊಂದಿಗೆ 5ನೇ ಓವರ್ ಮುಕ್ತಾಯ. ಎಂಡ್ ಆಫ್ 5 ಓವರ್ಸ್ ಎದುರಿಸುವ 30 ಚೆಂಡುಗಳ ಮುಂದೆ 34 ಓಟವನ್ನು ದಾಖಲಿಸಿದ ಸತೀಶ್ 11. ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಬಹುಶಃ ಪಾರ್ಥ ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಅನುಭವಿಸಿದಂತ ಒಂದು ತಂಡಕ್ಕೆ ಸಿಕ್ಸರ್ನ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಭರವಸೆಯನ್ನು ಗಟ್ಟಿ ಮಾಡಿದ್ರು. ಇವಾಗ ಅಂತಿಮ 6 ಚೆಂಡು ಬಾಕಿ. ಪಿತಾ ಮ್ಯಾಜಿಕ್ ಶಾಟ್ ದಾಖಲಿಸ್ತಾರ, ಕಾದ್ ನೋಡಬೇಕಾಗಿದೆ. ಅಂತಿಮ 6 ಚೆಂಡಿಗಾಗಿ ಬಿಂದು ಬರ್ತಾ ಇದ್ದಾನೆ. ಲಾಸ್ಟ್ 6 ಬಾಲ್ಸ್ ಟು ಗೋ.
for the end of the very first innings. ಬಿಂದು ಮೊದಲ ಚೆಂಡು ಬಿಟ್ಟಂತ ಮೊದಲ ಚೆಂಡು ಬಹಳ ಶುದ್ಧ ಬರ್ತೆ ಎಸೆತ ಬಲವಾದ ಮನವಿಯನ್ನ ಸಲ್ಲಿಕೆಯನ್ನ ಕಾರ್ತಿಕ್ ಮಾಡ್ತಾ ಇದ್ದಾರೆ. ನಿರ್ಣಾಯಕರು ನಾಟ್ ಇನ್ ಆಕ್ಷನ್, ಪುರಸ್ಕಾರಗಳನ್ನು ನೀಡ್ತಾ ಇಲ್ಲ. ಇಟ್ಸ್ ಅನ್ ಡಾಟ್ ಬಾಲ್. ಮತ್ತೆ ಎರಡನೇ ಬಾರಿಗೆ ಬಿಂದು ಬೆಳಕಿನ ವಾತಾವರಣ ಕಳೆದು ತಂಪಿನ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡನೇ ಬಾರಿಗೆ ಸಂದ ಚೆಂಡು ಏತನ್ ಮಧ್ಯೆ ವೈಟ್ ಬಾಲ್. ಎಕ್ಸ್ಟ್ರಾ ಸೊಂದಾಟಕ್ಕೆ ಬಿಂದು ಇವಾಗ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮತ 35 ಆಟಗಳು. ಬಿಂದು ಮತ್ತೆ ಎರಡನೇ ಬಾರಿಗೆ ಸಂದ ಚೆಂಡು ಫುಲ್ ಟಾಸ್ ಡೆಲಿವರಿ. ಅವಳಿ ಬಾಟುಗಳ ಅವಕಾಶ ಮಾಡಿಕೊಟ್ರು. ಬಹುಶಃ ಟ್ರೈ ಮಾಡಿದ್ರೆ ಕ್ಯಾಚ್ ನ ಸುಲಭ ಸಾಧ್ಯ ಅವಕಾಶಗಳಿತ್ತು. ಪಡ್ಕೊಳ್ತಾ ಇಲ್ಲ, ರಿಸ್ಕ್ ಅನ್ನ ತಗೊಳ್ತಾ ಇಲ್ಲ ಫೀಲ್ಡರ್ಗಳು. ಸವಾಲಿ ಒಟ್ಟದ ಪೂರೈಕೆಯ ತನ್ನ ಮತ 37 ಆಟಗಳು. ಮೂರನೇ ಬಾರಿಗೆ ಸಂದ ಚೆಂಡು ಅಜ್ಮಾಲ್ ಮತ್ತೆ ಲಾಂಗ್ ಹತ್ತ ಮೇಲೆ ಒಟ್ಟನ್ನು ಪೂರೈಸುವ ಪ್ರಯತ್ನ. ಮತ್ತೆ ರಿಸ್ಕ್ 2 ಒಟ್ಟದ ಪೂರೈಕೆಯೂ ಕೂಡ ಒಂದು ಹಂತದಲ್ಲಿ ಓಟಗಳು ಬೇಕಾಗಿದೆ. ಪ್ರತಿಯೊಂದು ಓಟಗಳು ಕೂಡ ಟಾರ್ಗೆಟ್ ನಲ್ಲಿ ಸಹಾಯ ಮಾಡುತ್ತೆ. ಆಟದಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಸತೀಶ್ ಶಿಲವನಿನ ತಂಡದ ಆಟಗಾರರು. ಅಂತಿಮ 3 ಚೆಂಡು ಬಾಕಿ ಇಳ್ಕೊಳ್ತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಲಾಸ್ಟ್ 3 balls remaining at the end of the very first innings. ತನ್ನ ಮೊತ್ತ 39, 39 for 4, 39ಕ್ಕೆ 4. ನಾಲ್ಕನೇ ಬಾರಿಗೆ ಸಂದ ಚೆಂಡು ಮತ್ತೆ ಎಕ್ಸ್ಟ್ರಾ ಶಾಟ್ಗಳ ಅವಕಾಶವನ್ನು ಬಿಂದು ಮಾಡಿ ಕೊಡ್ತಾ ಇದ್ದಾನೆ. ಮತ್ತೆ ವೈಟ್ ಬಾಲ್ ಮುಖಾಂತರ ಗೊಂದಟ್ಟದ ಹೆಚ್ಚುವರಿಯ ಪೂರೈಕೆ. ಬಹುಶಃ ಈ ಒಂದು ಒಟ್ಟೆಗಳು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಸತೀಶ್ ಶಿಲವನ್ಗೆ. ಅಂತಿಮ ಇನ್ನು ಕೂಡ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ನಾಲ್ಕನೇ ಬಾರಿಗೆ ಬಿಂದು ನಾಲ್ಕನೇ ಬಾರಿಗೆ ಸಂದ ಚೆಂಡು ಫುಲ್ ಟಾಸ್ ಡೆಲಿವರಿ ಟೇಕಪ್ ಅನ್ನ ಮಾಡಿದ್ರು. ಅಜ್ಮಲ್ ಲೆಫ್ಟಿ ಅಜ್ಮಲ್ ಹೊಡೆತೈತನ್ ಮಧ್ಯೆ ಎಕ್ಸ್ಟ್ರಾ ಕವರ್ಸಿನ ಮೇಲೆ ರೈಟ್ ಹೊರ ಭಾಗವನ್ನು ಕಾಡ್ತಾ ಇದೆ. ಬಿಗ್ ಸಿಕ್ಸರ್ ನಾವು 6 ಓಟಗಳನ್ನ ಸೇರ್ಪಡೆ. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಓಟದ ಬರವನ್ನು ಅನುಭವಿಸಿತ್ತು ಆಟದಲ್ಲಿ. ಇವಾಗ ಅಂತಿಮ ಹಂತದಲ್ಲಿ ಮತ್ತೆ ಸಿಕ್ಸರ್ಗೆ ಬಿಂದು ಅವಕಾಶವನ್ನು ಮಾಡಿಕೊಟ್ರು. 6 ಓಟಗಳ ಪೂರೈಕೆಯೂ ಕೂಡ ತನ್ನ ಮತ 46 ಓಟಗಳು. 50ರ ಗಡಿಯತ್ತ ಇವಾಗ ಸತೀಶ್ ಶಿಲವನ್ನಿನ ತಂಡ. ಅಂತಿಮ 2 ಚೆಂಡು ಬಾಕಿ. 5ನೇ ಬಾರಿಗೆ ಮತ್ತೆ ಬಿಂದು. 5ನೇ ಬಾರಿಗೆ ಚಂದ ಚೆಂಡು ಟಾಪರ್ಸ್ ಆಗಿತ್ತು. ಕ್ಯಾಚ್ ಕೈ ಸೇರ್ತಾ ಇಲ್ಲ. 1 ಓಟ 2 ಓಟವನ್ನ ಪೂರೈಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣಾ ವೈಫಲ್ಯತೆಯ ಲಾಭವನ್ನ ಸತೀಶ್ ಶಿಲವನ್ ಅಜ್ಮಲ್ ಇವಾಗ ಪಡ್ಕೊಳ್ತಾ ಇದ್ದಾರೆ. ಅವಲಿ ಓಟದ ಸೇರ್ಪಡೆ ತನ್ನ ಮತ 48 ಓಟಗಳು. ಸ್ಕೋರ್ಸ್ ನ ಮೂವ್ಸ್ ಆನ್ ಟು 48 for 4. ಲಾಸ್ಟ್ ಬಾಲ್ ರಿಮೈನಿಂಗ್ ಅಟ್ ದ ಎಂಡ್ ಆಫ್ ವೆರಿ ಫಸ್ಟ್ ಇನ್ನಿಂಗ್ಸ್. ಅಂತಿಮ ಚೆಂಡು
ಬೆಟ್ಟದ ಅಂತಿಮ ಚೆಂಡು. Oh my God, what a shot! What a fun shot by Ajmal. Lefty Ajmal. ಕೊನೆಯ ಚೆಂಡಿನಲ್ಲಿ ಬಹಳಷ್ಟು ತಮರಿತ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. It's a ಸಖತ್ ಶಾಟ್ ಬೈ ಅಜ್ಮಲ್. ಲೆಫ್ಟಿ ಅಜ್ಮಲ್. ತನ್ನ ಮೊತ್ತ 6 ಓವರ್ಗಳ ಮುಕ್ತಾಯ ತರುವಾಯದಲ್ಲಿ 54 ಓಟವನ್ನು ದಾಖಲಿಸ್ತಾ ಇದೆ. 55 is the target number. 36 ಚೆಂಡುಗಳ ಮುಂದೆ 55 ಓಟವನ್ನು ದಾಖಲಿಸಬೇಕಾಗಿದೆ. 36 balls, 55 runs required to win. ಎರಡನೇ ಸೆಮಿಫೈನಲ್ಸ್ ಆಗ್ತಾ ಇದೆ. ಜಯಿಸಿದಂತ ತಂಡ ಫೈನಲ್ ಎಂಟ್ರಿ 2ನೇ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಫೈನಲ್ ನಲ್ಲಿ ರಾಷ್ಟ್ರಕೂಟವನ್ನು ಎದುರಿಸ್ತಾರೆ. ಮೊದಲ ಹಂತದಲ್ಲಿ ಬಲರಾಮ ಬ್ಲಾಸ್ಟರ್ಸ್ ಅನ್ನು ಮಣಿಸಿ ರಾಷ್ಟ್ರಕೂಟ ತಂಡ ಫೈನಲ್ ಎಂಟ್ರಿಯ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಇವಾಗ ಈ ಒಂದು ಪಂದ್ಯದಲ್ಲಿ ಜಯಿಸಿದಂತ ತಂಡ ಫೈನಲ್ ನಲ್ಲಿ ರಾಷ್ಟ್ರಕೂಟವನ್ನು ಎದುರಿಸ್ತಾರೆ. ಜಯಿಸಿದಂತ ತಂಡ ಚಾಂಪಿಯನ್ಸ್ ಪಟ್ಟಕ್ಕಾಗಿ 3 ಲಕ್ಷಗಳ ಕ್ಯಾಶ್ ಪ್ರೈಸ್ ಜೊತೆಗಾಗಿ ಆಕರ್ಷಕ ಚೇತು 11 ಆವೃತ್ತಿ 2ರ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ಬನ್ನಿ ಸರ್, ಆಲ್ರೆಡಿ 5:30 ಆಗಿದೆ. ಫೈನಲ್ ಆಡಬೇಕಾಗಿದೆ. ಇನ್ನು ಬೇಗ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಓಟದ ಅವಶ್ಯಕತೆ ಜಯಕ್ಕಾಗಿ ಟಿಕೆಟ್ಗಾಗಿ ದ್ವಿತೀಯ ಇನ್ನಿಂಗ್ಸ್ ಅನ್ನು ಆಡ್ತಾ ಇದೆ. ಆರಂಭಿಕ ಮುಂದಿನ ವೇದಮಾನಕ್ಕಾಗಿ ಬದಲಾವಣೆ ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ವೇದಮಾನಕ್ಕಾಗಿ ಪ್ರದೀಪ್ ಜಯಸಿ ದಾಸರಹಳ್ಳಿ ವೇದಮಾನವನ್ನು ತಳಿಸ್ತಾರೆ. ಧನ್ಯವಾದಗಳು ಅವಿನಾಶ್. ಎಸ್
ಆರಂಭಿಕ ಹಂತದಲ್ಲಿ ಬಹಳಷ್ಟು ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಸತೀಶ್ 11. ತದನಂತರ ಬಹಳಷ್ಟು ಉತ್ತಮ ರೀತಿಯ ಒಂದು ಕಮ್ ಬ್ಯಾಕ್ ಮಾಡ್ತಾ ಇದೆ. ಒಟ್ಟಾರೆ 54 ಓಟವನ್ನು ದಾಖಲಿಸಿದ್ದಾರೆ. ಮೊದಲ ಚೆಂಡು ಡಾಟ್ ಆಗಿ ದಾಖಲಾಗ್ತಾ ಇದೆ ಕೂಡ. ಈಗಾಗಲೇ ರಾಷ್ಟ್ರಕೂಟ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಂಡಿತ್ತು. ಇವಾಗ ಸೆಮಿಫೈನಲ್ ನಂಬರ್ 2 ಪಂದ್ಯಾಟ ಸಾಗ್ತಾ ಇದೆ. ಸತೀಶ್ 11 ಬಹಳಷ್ಟು ಉತ್ತಮ ರೀತಿಯ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ ಕಾರ್ತಿಕ್. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಆರಂಭಿಕ ಆಘಾತವನ್ನು ಕಂಡಿರ್ತಕ್ಕಂಥ ಸತೀಶ್ 11 ತದನಂತರ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಒಟ್ಟಾರೆ 54 ಓಟವನ್ನು ದಾಖಲಿಸಿತ್ತು. 55ರ ಒಂದು ಚೇಸ್ ಮಾಡಬೇಕಾಗಿದೆ ಇವಾಗ ಎದುರಾಳಿಗಳ ತಂಡ. ತನ್ಯ ನೆಟ್ ನೇರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಮೊದಲ 3 ಚೆಂಡು ಕೂಡ ಡಾಟ್ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ಇಲ್ಲಿ ಬೌಲರ್ ಕಾಣ್ತಾ ಇದ್ದಾರೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮತ್ತೆ ಕವರ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ. ಮೊದಲ ಬೌಂಡ್ರಿ ಕಾರ್ತಿಕ್ ದಾಖಲಿಸಿದ್ರು. ಮೊದಲ 3 ಚೆಂಡು ಡಾಟ್ ಬಾಲ್ ಮುಖಾಂತರವಾಗಿ ಒತ್ತಡವನ್ನು ಕಂಡಿರ್ತಕ್ಕಂಥ ಆಟಗಾರ ಒತ್ತಡ ಮೆಟ್ಟಿ ನಿಲ್ಲುವಂತ ಬೌಂಡ್ರಿಯನ್ನು ಇವಾಗ ದಾಖಲಿಸಿದ್ದಾರೆ. ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಪ್ರೊಟೆಕ್ಷನ್ ಇದೆ. ದೇರ್ ಇಸ್ ಎ ಪ್ರೊಟೆಕ್ಷನ್ ಇನ್ ದ ಮಿಡಲ್. ದೇರ್ ಇಸ್ ಎ ಸಿಂಗಲ್ ಟೇಕನ್. ಒನ್ ಮೋರ್ ಸಿಂಗಲ್ ಟೇಕ್ಸ್ ದ ಸ್ಕೋರ್ ಟು 5 ಫಾರ್ ನೋ ಲಾಸ್. ಅಂತಿಮ 1 ಚೆಂಡಿಗಾಗಿ ಮತ್ತೆ ಪಾರ್ಥ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಮೊದಲ 6 ಚೆಂಡಿನ ಮುಕ್ತಾಯದ ಬಳಿಕವಾಗಿ ಸ್ಕೋರ್ 6. ಬಾಲ್ ಟು ಬಾಲ್ ಗೇಮ್ ಮುಖಾಂತರವಾಗಿ ಆರಂಭವನ್ನು ಕಾಣ್ತಾ ಇದೆ. ತನ್ಯ ಬಹುಶಃ ಹೊಸ ತಂಡ ಇವಾಗ ಮೊದಲ ಎಂಟ್ರಿಯನ್ನು ಕೊಟ್ಟಿದ್ದಾರೆ ತನ್ಯ ಮುಖಾಂತರವಾಗಿ. ಮೊದಲ 6 ಚೆಂಡಿನ ಮುಕ್ತಾಯದ ಬಳಿಕವಾಗಿ ಸ್ಕೋರ್ 6ಕ್ಕೆ ನೋ ಲಾಸ್. ಇವಾಗ ಜಯಕ್ಕಾಗಿ 30 ಚೆಂಡು 49ರ ಆಟವನ್ನು ಆಡಬೇಕಾಗಿದೆ. ಅರ್ಥಾತ್ ರಿಕ್ವೈರ್ಡ್ ರನ್ ರೇಟ್ 10 ರನ್ಸ್ ಪರ್ ಓವರ್. ಸ್ವಲ್ಪ ಬೇಗ ಆಡಬೇಕು. ಫೈನಲ್ ಮ್ಯಾಚ್ ಕೂಡ ನಡೆಸಬೇಕು ನಾವು. ನೋಡಿ ಈಗಾಗಲೇ ಬಿಸಿಲು ಮರೆ ಆಗ್ತಾ ಇದೆ. ಸೂರ್ಯನ ಪ್ರಕರಣ ಕಿರಣಗಳು ಕೂಡ ಕಡಿಮೆ ಆಗ್ತಾ ಇದೆ. ಸಹಕರಿಸಬೇಕು ಆಟಗಾರರು. ಬೇಗ ಆಡಿ. ಹೊಸ ಆಟಗಾರ ಮನು ಎನಿ ಸೋಂಬೇರಿ ಮನು ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಪ್ರಮುಖ ಟ್ರಂಪ್ ಕಾರ್ಡ್ ಬೌಲ. ಇನ್ನು ಕೂಡ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸೋಂಬೇರಿ ಮನು ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಒಳ ತಿರುವನ್ನು ಕಾಣ್ತಾ ಇದೆ. ಇಟ್ಸ್ ಎನ್ ಇನ್ ಸ್ವಿಂಗಿಂಗ್ ಡೆಲಿವರಿ. ಇಟ್ಸ್ ಎ ಗುಡ್ ಸ್ಟಾರ್ಟ್ ಫಾರ್ ಮನು. ಮತ್ತೆ ಫೀಲ್ಡ್ ಪ್ಲೇಸ್ಮೆಂಟ್ ಅನ್ನು ಬದಲಾಯಿಸ್ತಾ ಇದ್ದಾನೆ ಬೌಲರ್ ಮನು. ಲಾಂಗ್ ಆಫ್ ನಿಂದ ಲಾಂಗ್ ಆನ್ ಗೆ ಸ್ಥಳಾಂತರವಾಗ್ತಾ ಇದೆ. 2 ಆಟಗಾರರಿಗೆ ಮಾತ್ರ ಅವಕಾಶ ಇರುತ್ತೆ. ಮತ್ತೆ ಮನು 2ನೇ ಬಾರಿ. ಎರಡನೇ ಚೆಂಡು ಕೂಡ ಒಳ ತಿರುವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್. ಇದೇ ಒಂದು ತಂಡ ಸತೀಶ್ 11 ಗ್ರೂಪ್ ಬಿ ಮುಖಾಂತರವಾಗಿ ಮೊದಲ ತಂಡವಾಗಿ ಸೆಮೀಸ್ ಎಂಟ್ರಿಯನ್ನು ಕಂಡಿತ್ತು. ಸದ್ಯ ಪಂದ್ಯಾಟದ ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದೆ. ಇನ್ನು ಕೂಡ ಪವರ್ ಪ್ಲೇ ಚಾಲ್ತಿಯಲ್ಲಿ 3ನೇ ಬಾರಿಗೆ ಮತ್ತೆ ಮನು ಕಾರ್ತಿಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇವಾಗ
The ball is in the air. And the catch has been taken. It's a combination catch by Pita and Banu. ಬಹುಶಃ ಪೀತಾ ಮೊದಲ ಪ್ರಯತ್ನವನ್ನು ಎಡವಟ್ಟನ್ನು ಮಾಡಿಕೊಂಡಿದ್ರು. ಸಮಯೋಚಿತವಾಗಿ ಬಾನು ಎರಡನೇ ಪ್ರಯತ್ನದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇದೆ. ಕಾರ್ತಿಕ್ ಪ್ರಮುಖ ಸೆಮಿಫೈನಲ್ ಪಂದ್ಯಾಟದಲ್ಲಿ ಕೈ ಕೊಡ್ತಾ ಇದ್ದಾರೆ. ಹೊಸ ಆಟಗಾರ ಗ್ಲೌಸ್ ಗೌತಮ ನಿರೀಕ್ಷಿತ ಜವಾಬ್ದಾರಿಯುತ ಆಟವನ್ನು ಆಡಬೇಕಾಗಿದೆ. Satish 11 looking good. They have picked up the important wicket of Karthi. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಸ್ಟ್ರೈಟ್ ಅವೇ ಗೌತಮ್ ಗಾಟ್ ಆಫ್ ದ ಮಾರ್ಕ್. ತನ್ನ ಅನುಭವದ ಆಟದ ಮುಖಾಂತರವಾಗಿ ಅಜ್ಮಲ್ ಕೊನೆಯ ಹಂತದವರೆಗೂ ಬಹಳಷ್ಟು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಆಡಿದ್ರು. ಅದೇ ಒಂದು ಅಂಶ ಇಲ್ಲಿ ಬೌಲರ್ಸ್ ಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಏಜ್ ಇಸ್ ಜಸ್ಟ್ ಎ ನಂಬರ್ ಎನ್ನುವಂತ ಸ್ಟೇಟ್ಮೆಂಟ್ಗೆ ಇಲ್ಲಿ ನಿಜ ಮಾಡ್ತಾ ಇದ್ದಾರೆ ಅಜ್ಮಲ್ ಅವರು. ಮತ್ತೆ ಮನು ಅಕ್ರಾಸ್ ದ ಲೈನ್ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಕ್ಯಾಚಿಂಗ್ ಪ್ರಾಕ್ಟೀಸ್. ದೀಪು ಕೂಡ ಎಡವಟ್ಟನ್ನು ಮಾಡಿಕೊಂಡ್ರು. ಎರಡನೇ ವಿಕೆಟ್ ಪತನವಾಗ್ತಾ ಇದೆ. ಐ ಆಮ್ ಅಫ್ರೇಡ್ ಆಫ್ ತಾನ್ಯ. ಸತೀಶ್ 11 is at the driver's seat now. ಇದೇ ಒಂದು ತಂಡ ಸಂಸ್ಥೆ ಇದೇ ತಿಂಗಳು ಜನವರಿ 30, 31, ಫೆಬ್ರವರಿ 1, 2ರಂದು ದಾಖಲೆ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ನಮ್ಮ ಮಿತ್ರರಿಂದ ಕಪ್ ಮುಖಾಂತರವಾಗಿ ಎಮಿಲೇಟ್ ಕ್ರೀಡಾಂಗಣ ಬಾಗಲಗುಂಟೆ ಪರಿಸರದಲ್ಲಿ ಒಂದು ಪಂದ್ಯಾಕೂಟ ಸಾಗುತ್ತೆ. ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಪೀಣ್ಯ, ನೆಲಮಂಗಲ, ಹೆಸರುಘಟ್ಟ ಈ ರೀತಿಯ ಪರಿಸರದ ಆಟಗಾರರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 6 ಲಕ್ಷದ ಒಂದು ದಾಖಲೆಯ ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇದೆ. ಮೊದಲ ಬಹುಮಾನಕ್ಕಾಗಿ, ಎರಡನೇ ಬಹುಮಾನವಾಗಿ 3 ಲಕ್ಷ. ಈ ರೀತಿಯ ಒಂದು ದಾಖಲೆ ಪಂದ್ಯಾಕೂಟ ಸಾಗುತ್ತೆ. ಸತೀಶ್ ಈ ಒಂದು ಪಂದ್ಯಾಕೂಟದ ಮುಖ್ಯ ರೂವಾರಿಗಳು. ಅದೇ ಒಂದು ನೇತೃತ್ವದ ತಂಡ ಇಲ್ಲಿ ಪಂದ್ಯಾಕೂಟವನ್ನು ಮುಂದುವರಿಸ್ತಾ ಇದೆ. ಮತ್ತೆ ಮನು, ಸೋಂಬೇರಿ ಮನು. ಸೋಂಬೇರಿ ಮನು ಎಸ್ತಿರ್ತಕ್ಕಂಥ ಚೆಂಡು ಮತ್ತೆ ಒಳ ತಿರುವನ್ನು ಕಾಣ್ತಾ ಇದೆ. ಮತ್ತೆ ಓಟುಗಳಿಗೆ ಮನು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. ಒನ್ ಮೋರ್ ಸಕ್ಸಸ್ಫುಲ್ ಓವರ್ ಬೈ ಸೋಂಬೇರಿ ಮನು ಕಮ್ಸ್ ಟು an end of the over number 2. Score is just 8 for the loss of 2. ಬಹುಶಃ ಮೊದಲ ಬಾರಿಗೆ ಇನ್ನೊಂದು ದಾಖಲೆಯ ಪಂದ್ಯಾಕೂಟ. ಡೈರಿ ಕ್ರಿಕೆಟರ್ಸ್ ಪ್ರೆಸೆಂಟ್ಸ್ ಡೈರಿ ಕಪ್ 2025 ಲೀಗ್ ಮಾದರಿಯ ಪಂದ್ಯಾಕೂಟ ಮೊದಲ ಬಾರಿಗೆ ಫ್ರೀ ಎಂಟ್ರಿ ಮುಖಾಂತರವಾಗಿ ಇದೇ ಒಂದು ಕ್ರೀಡಾಂಗಣದಲ್ಲಿ ಸಾಗಲಿಕ್ಕಿದೆ. 8 ಲೋಕಲ್ ಟೀಮ್, 4 ಬ್ಯಾಂಗ್ಳೂರ್ ಟಾಪ್ ಟೀಮ್ಸ್ ಹಾಗೆ ಫ್ರೆಂಡ್ಸ್ ಬೆಂಗಳೂರು, ನ್ಯಾಶ್, ಜೆಕೆ, ಮೈಟಿ ಬೆಂಗಳೂರು ಈ ರೀತಿಯ ತಂಡಗಳಿಗೆ ಅವಕಾಶ ಇರುತ್ತೆ. ಫ್ರೀ ಎಂಟ್ರಿ ಮುಖಾಂತರವಾಗಿ ಸಾಗುತ್ತೆ ಡೈರಿ ಕಪ್ 2025. ಮತ್ತೆ ಪಾರ್ಥ ಬರ್ತಾ ಇದ್ದಾನೆ. ಸರ್ ಬೇಗ ಆಡ್ಬೇಕು ಸರ್. ನೋಡಿ ಕತ್ತಲ ಆವರಿಸ್ತಾ ಇದೆ. ಫೈನಲ್ ವಾರ್ನಿಂಗ್ ಇದು. ನಿಮ್ಮ ಡಿಸ್ಕಷನ್ ಬೇಗ ಮುಗಿಸಿ ಮ್ಯಾಚ್ ಕಂಟಿನ್ಯೂ ಮಾಡಿ. ಮತ್ತೆ ಪಾರ್ಥ
ತನ್ಮೂಲಕ ಮತ್ತೆ ಕ್ಯಾಚಿಂಗ್ ಪ್ರಾಕ್ಟೀಸ್. ಗೌತಮ್ is in shock. He has to walk back into the pavilion. Satish 11 is at the driver's seat. Tanya is at the back seat. ಮೊದಲ 3 ವಿಕೆಟ್ ನೆಲಕ್ಕುರುಳುತ್ತಾ ಇದೆ. ಮೊದಲಿಗೆ ಕಾರ್ತಿಕ್ ಔಟ್, ತದನಂತರ ದೀಪು ಔಟ್, ಇವಾಗ ಗೌತಮ್ ಕೂಡ ಔಟ್ ಆಗ್ತಾ ಇದ್ದಾರೆ. ಮತ್ತೋರ್ವ ಅನುಭವದ ಆಟವನ್ನು ಆಡಬಲ್ಲಂತ ಓರ್ವ ಸಾಮರ್ಥ್ಯದ ಅನುಭವದ ಆಟಗಾರ ಸಿದ್ದು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ತಮ್ಮ ಅನುಭವದ ಆಟವನ್ನು ಇಲ್ಲಿ ಆಡಬೇಕಾಗಿದೆ. ಹೊಸ ಆಟಗಾರ ಸಿದ್ದನ ಆಗಮನ. ಸರ್, ಪ್ರತಿ ಚೆಂಡಿಗೂ ಸಮಯ ವಿಳಂಬ ಮಾಡುವಂತಿಲ್ಲ. ಸಿದ್ದನಿಗೆ ಎಸ್ತಿರ್ತಕ್ಕಂಥ ಚೆಂಡು ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಒಂದು ಫೀಲ್ಡ್ ಪ್ಲೇಸ್ಮೆಂಟ್. ಒಂದು ಡೀಪ್ ಸ್ಕ್ವೇರ್ ಲೆಗ್, ಕೌ ಕಾರ್ನರ್, ಡೀಪ್ ಮಿಡ್ ವಿಕೆಟ್, ಶಾರ್ಟ್ ಮಿಡ್ ವಿಕೆಟ್, ಹಾಗೆ ಶಾರ್ಟ್ ಸ್ಕ್ವೇರ್ ಲೆಗ್, ಡೀಪ್ ಪಾಯಿಂಟ್, ಈ ರೀತಿಯ ಕ್ಷೇತ್ರ ರಕ್ಷಣೆಗಳು ಸಾಗ್ತಾ ಇದೆ. ಒಂದು ಸಿಕ್ಸರ್ಗೆ 5,000 ಘೋಷಣೆ ಆಗ್ತಾ ಇದೆ ಕೂಡ. ವಿಜಯ್ ನೀಡಿ ಗೌರವಿಸ್ತಾರೆ. ಒಂದು ಸಿಕ್ಸರ್ಗೆ 5,000. ಸಿದ್ಧ ದಾಖಲಿಸುವ ಸಿಕ್ಸರ್ಗೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್. ಮೊದಲ ಇನ್ನಿಂಗ್ಸ್ ನ ಆರಂಭದಲ್ಲಿ ಆಘಾತವನ್ನು ಕಂಡಿರ್ತಕ್ಕಂಥ ಸತೀಶ್ 11 ತದನಂತರ ಹಜ್ಬಲ್ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ರು. ಇವಾಗ ಬೌಲರ್ಸ್ ಗಳು ಕೂಡ ತಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿರ್ಣಾಯಕರಾಗಿ ಒಂದರಲ್ಲಿ ಮದಿಯಾಳಗನ್, ಬಹಳಷ್ಟು ಉತ್ತಮ ರೀತಿಯ ಅನುಭವದ ಆಟಗಾರರು ಇವಾಗ ಸದ್ಯ ಕೆಲವು ತಿಂಗಳಿಂದ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಂದೆಡೆ ಡಾರ್ಲಿಂಗ್ ದೀಪು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಂಪೈರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದಾವೆ. ಮತ್ತೆ ಪಾರ್ಥ ತಟ್ಟಿಮುಟ್ಟಿ ಓಟವನ್ನು ಕಸಿಯಬಲ್ಲಂತ ಪ್ರಯತ್ನ, ಡೈರೆಕ್ಟ್ ಹಿಟ್ಸ್ ಆಗಿದ್ರು ಕೂಡ ಬಹುಶಃ ಅಲ್ಲಿ ಬೇಲ್ಸ್ ರಿಮೂವ್ ಆಗ್ತಾ ಇದೆ. ಹೌದು, ಥರ್ಡ್ ಅಂಪೈರ್ ಪರಿಶೀಲನೆಗೆ ಬರ್ತಾ ಇದೆ ಕೂಡ. ಸತೀಶ್ 11 ಟೀಮ್ ಈಸ್ ಇನ್ ಫುಲ್ ಆಫ್ ಕಾನ್ಫಿಡೆನ್ಸ್. ಬ್ಯಾಟ್ಸ್ಮನ್ ಕೂಡ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಬರುತ್ತೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಯುವಕರ ತಂಡ ರಾಷ್ಟ್ರಕೂಟ ಚೇತು 11 ಸೀಸನ್ 2ರ ಮೊದಲ ತಂಡವಾಗಿ ಫೈನಲ್ ತಲುಪಿದ್ದಾರೆ. ಸದ್ಯ ಬಿಸಿಲು ಕಡಿಮೆ ಆದ ನಂತರವಾಗಿ ಇವಾಗ ವೀಕ್ಷಕರು ಕ್ರೀಡಾಂಗಣದ ಸುತ್ತಗಲಕ್ಕೂ ಇದ್ದಾರೆ. ನಿಂತ್ಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಮತ್ತೆ ವಹಿಸ್ತಾ ಇದ್ದಾವೆ. ಗಮನಿಸಿಕೊಳ್ಳಿ, ಫೈನಲ್ ತಲುಪುವಂತ ತಂಡಕ್ಕೆ ಯಾವುದೇ ರೀತಿಯ ರೆಸ್ಟ್ ಇರೋದಿಲ್ಲ ಸರ್. ಇಮಿಡಿಯೇಟ್ಲಿ ಫೈನಲ್ ಆಡಬೇಕು ಸರ್. ಔಟ್, ಓ ಮೈ ಗಾಡ್, the fielder wins the game. It's out. Praveen out. ಪ್ರಮುಖ ಆಟಗಾರರೆಲ್ಲರೂ ನಿರ್ಗಮಿಸಿದ್ದಾರೆ. ಸದ್ಯ ಸಿದ್ಧ ಅನುಭವದ ಆಟಗಾರನ ಮೇಲೆ ಎಲ್ಲ ಜವಾಬ್ದಾರಿ ಇದೆ. ಉಮೇಶ್ ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿದ್ರು. ಸರ್ ಬೇಗ ಆಡಬೇಕು, ಭಾರತ ಅವರೇ ಬೇಗ ಆಡಿಸಿ, ಇನ್ನು ಫೈನಲ್ ಮ್ಯಾಚ್ ಇದೆ. ಬೇಗ ಆಡಿ ಸರ್. ನಾವು ಪದೇ ಪದೇ ಹೇಳಲಿಕ್ಕಾಗಲ್ಲ, ಪ್ರತಿ ಚೆಂಡಿಗೂ ಹೇಳಲಿಕ್ಕಾಗಲ್ಲ.
ಮೊದಲ ಚೆಂಡು ಕವರ್ಸ್ ಮೇಲೆ ಆಡಿದ್ರು, ಡೈರೆಕ್ಟ್ ಹಿಟ್ಸ್ ಆಗ್ತಾ ಇಲ್ಲ. ಒಂದೋಟ, ಎರಡನೇ ಓಟಕ್ಕೆ ಪ್ರಯತ್ನಗಳು ಸಾಗ್ತಾ ಇಲ್ಲ. ಎಂಡ್ ಆಫ್ ದ ಬಹುಶಃ 4ನೇ ಓವರ್ನ ಚಾಲ್ತಿಯಲ್ಲಿ ಸ್ಕೋರ್ ಇವಾಗ 10-4. The ball is in the air and the catch has not been taken. ಎರಡು ಫೀಲ್ಡರ್ಗಳು ಕೊಲಿಷನ್ ಮುಖಾಂತರವಾಗಿ ಬ್ಯಾಟ್ಸ್ಮನ್ ಸೇಫ್ ಆಗ್ತಾ ಇದ್ದಾರೆ. ಎರಡು ಫೀಲ್ಡರ್ಗಳು ಮುಖಾಮುಖಿ ಆದರು, ಅಂತಿಮ ಹಂತದಲ್ಲಿ ಕ್ಯಾಚ್ ಬಿಟ್ರು, ಮತ್ತೆ ಬ್ಯಾಟ್ಸ್ಮನ್ ಸೇಫ್. ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಸಮಯ ಸರಿದಾಗೆ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ಸತೀಶ್ ಇಲೆವೆನ್ ಕಡೆ ವಾಲ್ತಾ ಇದೆ. ಮತ್ತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ದೇ ವಿಲ್ ಟೇಕ್ ಇಟ್. ಸತೀಶ್ ಇಲೆವೆನ್ ವಿಲ್ ಟೇಕ್ ಇಟ್ ಅಂಟಿಲ್ ದೇ ಕಮ್. ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಸಿಂಗಲ್ಸ್. The batsman dances down the track once again, misses. It's a dot ball. It's a golden delivery. Pressure is building up now. Every dot ball will add on more pressure on the batsman. ಇಲ್ಲಿಂದ ಕಷ್ಟವಾಗುತ್ತೆ. ಪಂದ್ಯಾಟ ಒನ್ ಸೈಡ್ ಆಗ್ತಾ ಇದೆ. ಸ್ಕೋರ್ ಕೇವಲ 13. 4ನೇ ಓವರ್ನ ಮುಕ್ತಾಯಕ್ಕೆ ಜಯಕ್ಕಾಗಿ 12 ಚೆಂಡು, ಇನ್ನು ಕೂಡ 42 ಓಟ್ಗಳು ಬರಬೇಕಾಗಿದೆ. ಇಟ್ಸ್ ನಾಟ್ ಈಸಿಯಾ. ಬಹುಶಃ ಸತೀಶ್ ಇಲೆವೆನ್ ಫೈನಲ್ ತಲುಪುವಂತ ಎಲ್ಲ ಲಕ್ಷಣವನ್ನು ತೋರಿಸ್ತಾ ಇದೆ. ಆಡು ಕೂಡ ಕ್ರಿಕೆಟ್ ಅದೃಷ್ಟ ಮತ್ತು ಅದೃಷ್ಟದ ಆಟ. 12 ಚೆಂಡು, 7 ಸಿಕ್ಸರ್ನ ಅವಶ್ಯಕತೆ. ಮತ್ತೆ ಸೋಂಬೇರಿ ಮನು ತನ್ನ ವೈಯಕ್ತಿಕ 2ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಸ್ವಲ್ಪ ಬೇಗ ಆಡ್ಬೇಕಣ್ಣ, ಇನ್ನು ಫೈನಲ್ ಮ್ಯಾಚ್ ಇದೆ. ಅಟ್ಲೀಸ್ಟ್ ನಾವು 2 ಓವರ್ ಇಲ್ಲ ಅಥವಾ 3 ಓವರ್ ನಡೆಸಬೇಕು. ಡೆಡ್ ಬಾಲ್ ಸೂಚನೆ ರವಾನಿಸಿದ್ರು. 12ಕ್ಕೆ 47. ಮ್ಯಾಜಿಕಲ್ ಬ್ಯಾಟಿಂಗ್ ಬರಬೇಕಾಗಿದೆ. ಸೋಂಬೇರಿ ಮನು ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಈ ಹಂತದಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಈ ರೀತಿಯ ಅಂಶಗಳು ಸ್ವಲ್ಪ ಮಟ್ಟಿಗೆ ಸತೀಶ್ ಇಲೆವೆನ್ಗೆ ಲಾಭವಾಗುತ್ತೆ. ಸಿದ್ದು ಇಸ್ ದ ಲಾಸ್ಟ್ ಓಪ್ ಫಾರ್ ತನ್ಯ. ಸಿದ್ದು ವಿಲ್ ಬಿ ದ ಲಾಸ್ಟ್ ಓಪ್. ಔಟ್ಗಾಗಿ ಮನವಿಗಳು ಸಾಗಿತ್ತು, ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಪಂದ್ಯಾಟ ಇನ್ನಷ್ಟು ಒನ್ ಸೈಡ್ ಆಗ್ತಾ ಇದೆ. ಜನರನ್ನು ಮನರಂಜಿಸಿರ್ತಕ್ಕಂಥ ಸೆಮಿಫೈನಲ್ ನಂಬರ್ 1 ಸ್ವಲ್ಪ ಮಟ್ಟಿಗೆ ಸೆಮಿಫೈನಲ್ ನಂಬರ್ 2 ಒನ್ ಸೈಡ್ ಆಗ್ತಾ ಇದೆ. ಗಮನಿಸಿಕೊಳ್ಳಿ, ಫೈನಲ್ ಕೇವಲ 2 ಓವರ್ಗಳಿಗೆ ಸೀಮಿತವಾಗುತ್ತೆ. ಬಹಳ ಉತ್ತಮ ರೀತಿಯ ಹೊಡೆತ ಉಮೇಶ್. ಈ ಹಂತದಲ್ಲಿ ಮತ್ತೆ ಬೌಂಡ್ರಿಗಳು ಬರ್ತಾ ಇಲ್ಲ. 9ಕ್ಕೆ 7 ಸಿಕ್ಸರ್ನ ಅವಶ್ಯಕತೆ. ಬಹಳ ಉತ್ತಮ ರೀತಿಯ ಒಂದು ಬೌಲಿಂಗ್. ಎಸ್, ನೌ ದ ಮ್ಯಾಚ್ ಹ್ಯಾಸ್ ಬೀನ್ gone towards Satish.
ಲಾಸ್ಟ್ ಓಪ್ ಕೂಡ ಕಳ್ಕೊಳ್ತಾ ಇದ್ದಾರೆ. ಸಿದ್ದು ಕೂಡ ಔಟ್ ಆಗ್ತಾ ಇದ್ದಾರೆ. ಪಂದ್ಯಾಟ ಸಂಪೂರ್ಣವಾಗಿ ಇವಾಗ ಸತೀಶ್ 11 ಪರವಾಗಿ ವಾಳ್ತಾ ಇದೆ. ಇಟ್ಸ್ ಎ ಕಂಪ್ಲೀಟ್ಲಿ ಒನ್ ಸೈಡೆಡ್ ಮ್ಯಾಚ್ ನಾವು. ಇಲ್ಲಿಂದ ಈಚೆಗೆ ಕಷ್ಟವಾಗುತ್ತೆ. ಪ್ರತಿ ಚೆಂಡಿಗೂ ಸಿಕ್ಸರ್ ದಾಖಲಿಸಬೇಕಾಗಿದೆ. ಪಾಷಾ ಹೊಸ ಆಟಗಾರ. ಸೆಮಿಫೈನಲ್ ನಂಬರ್ 2 ಪಂದ್ಯಾಟ ಮತ್ತೆ ಒಂದ್ ಸೈಡ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನೆಟ್ ನೇರ ಹೊಡೆತ ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿ ಬರ್ತಾ ಇದೆ. ಆದ್ರೂ ಕೂಡ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯಾಟ ಅರ್ಥಾತ್ ಸತೀಶ್ 11 ಜಯಿಸುವಂತ ಎಲ್ಲ ಲಕ್ಷಣವನ್ನು ತೋರ್ಪಡಿಸ್ತಾ ಇದ್ದಾರೆ. ಸಮಾಧಾನಕ್ಕಷ್ಟೇ 6 ಚೆಂಡುಗಳು ಮುಕ್ತಾಯವನ್ನು ಕಾಣಬೇಕು. 6ಕ್ಕೆ 6 ಸಿಕ್ಸರ್ ದಾಖಲಿಸಿದ್ರೆ ಮಾತ್ರ ಅವಕಾಶ. ಕ್ರಿಕೆಟ್ ವಿಚಾರಕ್ಕೆ ಬಂದ್ರೆ ಆಗೊಮ್ಮೆ ಈಗೊಮ್ಮೆ ಕೆಲವಷ್ಟು ಆಟಗಾರರಷ್ಟೇ 6ಕ್ಕೆ 6 ಸಿಕ್ಸರ್ ದಾಖಲಿಸ್ತಾರೆ. ಯುವರಾಜ್ ಸಿಂಗ್ ದಾಖಲಿಸಿದ್ದಾರೆ, ಗಿಬ್ಸ್ ದಾಖಲಿಸಿದ್ದಾರೆ. ಸದ್ಯ ಇವಾಗ 6ಕ್ಕೆ 6 ಸಿಕ್ಸರ್ ಉಮೇಶ್ ದಾಖಲಿಸಬೇಕಾಗಿದೆ. ಕಾದು ನೋಡಬೇಕು. ಮೊದಲ ಚೆಂಡಿನಲ್ಲೇ ಫಲಿತಾಂಶ ಹೊರಬೀಳುತ್ತೆ. ಫಸ್ಟ್ ಬಾಲ್ ಅಲ್ಲೇ ರಿಸಲ್ಟ್ ಆಚೆ ಬರುತ್ತೆ. ರಿಸಲ್ಟ್ ಆಚೆ ಬರ್ತಾ ಇದೆ. ಸಿಕ್ಸರ್ ಬರ್ತಾ ಇಲ್ಲ. ಹಂತದಲ್ಲಿ ಸತೀಶ್ 11 ಬಹುಶಃ 2ನೇ ತಂಡವಾಗಿ ಫೈನಲ್ ತಲುಪುವಂತ ಎಲ್ಲ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸ್ವಲ್ಪ ಬೇಗ ಆಗಿ ಫೈನಲ್ ಮ್ಯಾಚ್ ಆಡಿಸ್ಬೇಕು. ಮತ್ತೆ ನಿರೀಕ್ಷಿತ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಅಲ್ಲಿ ಅಜ್ಮಲ್ ಆಡಿರ್ತಕ್ಕಂಥ ಒಂದು ಅನುಭವದ ಇನ್ನಿಂಗ್ಸ್ ಇಲ್ಲಿ ಬೌಲರ್ಸ್ ಗಳಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದೆ. ಬಹುಶಃ 45-46ರ ಹರೆಯದ ಆಟಗಾರ ಕೂಡ ತನ್ನ ಅನುಭವದ ಆಟವನ್ನು ಅಜ್ಮಲ್ ತೋರ್ಪಡಿಸಿದ್ರು. ಕ್ಯಾಚ್ ಔಟ್, ಉಮೇಶ್ ಔಟ್. ಬನ್ನಿ ಅಣ್ಣ, ಹೊಸ ಬ್ಯಾಟ್ಸ್ಮನ್ ಬನ್ನಿ. ಗಮನಿಸಿಕೊಳ್ಬೇಕು, ಫೈನಲ್ ಮ್ಯಾಚ್ ವಿಲ್ ಬಿ 2 overs ಮ್ಯಾಚ್. ಯಾವುದೇ ರೆಸ್ಟ್ ಇರೋದಿಲ್ಲ, ಟೈಮ್ ಇರೋದಿಲ್ಲ. ಇಮಿಡಿಯೇಟ್ಲಿ ಮ್ಯಾಚ್ ಮುಂದುವರಿಸಬೇಕು. ಬಹುಶಃ 2 ತಿಂಗಳ ಒಂದು ಶ್ರಮ, 2 ದಿನದ ಒಂದು ಪಂದ್ಯಾಕೂಟ, 25-30ಕ್ಕೂ ಮೀರಿದ ಲೀಗ್ ಪಂದ್ಯಾಟಗಳು ಇವಾಗ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಫೈನಲ್ ಒಂದು ಮ್ಯಾಚ್ ಮಾತ್ರ ಬಾಕಿ ಇದೆ. ರಾಷ್ಟ್ರಕೂಟ ವಿರುದ್ಧವಾಗಿ ಬಹುಶಃ ಸತೀಶ್ 11 ಪಂದ್ಯಾಟವನ್ನು ಆಡ್ತಾರೆ. ಇಟ್ಸ್ ಎ ಡಾಟ್ ಬಾಲ್. ಒಟ್ಟಾರೆ 12 ತಂಡಗಳು 12 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡಿದ್ವು. ಅಂತಿಮ ಹಂತದಲ್ಲಿ ಇವಾಗ ರಾಷ್ಟ್ರಕೂಟ ಸತೀಶ್ 11 ಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. Yes, Satish 11 are the second team to reach the grand finale. Congratulations. ಇವಾಗ ಗ್ರ್ಯಾಂಡ್ ಫಿನಾಲೆ ಆರಂಭವನ್ನು ಕಾಣುತ್ತೆ. ರಾಷ್ಟ್ರಕೂಟ ವಿರುದ್ಧವಾಗಿ ಸತೀಶ್ 11. 2 ಓವರ್ಗಳ ಒಂದು ಪಂದ್ಯಾಟ. ಇಟ್ ವಿಲ್ ಬಿ 2 overs ಮ್ಯಾಚ್. ಅದ್ಯಾವ ತಂಡ ಚಾಂಪಿಯನ್ಸ್ ಆಗ್ತಾರೆ ಕಾದು ನೋಡಬೇಕಾಗಿದೆ.
ಹಾಕೊಂಡು ಡಿಜೆ ಡಕ 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 ಡಕ.